ನಾನು ಇದನ್ನ ಸದಾಕಾಲ ನಡೆಸ್ತೀನಿ ಅಂತ ನನಗೆ ಯಾವ ಭ್ರಮೆನೂ ಇಲ್ಲ. ಹಾಗೆ ಎಲ್ಲ ವಿಷಯನೂ ನಾವು ಸದಾಕಾಲ ನಡೆಸ್ತೀವಿ ಅನ್ನೋ ಭ್ರಮೆ ನಮ್ಗೆ ಇರಬಾರ್ದು. ನಮ್ಗೆ ಎಷ್ಟು ದಿನ ಆಗುತ್ತೆ ನಾವು ಎಷ್ಟು ಚೆನ್ನಾಗಿ ನಡೆಸಬಲ್ವಿ, ಇಫ್ ವಿ ಕ್ಯಾನ್ ಅದನ್ನ ಚೆನ್ನಾಗಿ ನಾವು ನಿರ್ವಹಿಸಬಲ್ವಿ ಅಂದ್ರೆ ಆಗ ಅಲ್ಲಿ ತನಕ ನಾವು ಮಾಡಬೇಕು. ಆಮೇಲೆ ನಿರ್ವಹಿಸಿ ಪ್ರಯೋಜನ ಇಲ್ಲ. ಸೊ ಅದು ಒಂದು ಸತ್ಯ. ಆದರೆ ನಾನು ನೋಡ್ತಿರೋದೇನಪ್ಪ ಅಂದ್ರೆ ಈಗ ಸಂಪದ ತುಂಬಾ ಜನ ನೋಡ್ತಾ ಇದ್ದಾರೆ, ಬಹಳ ಜನ ಬರ್ತಾರೆ, ಲೆಜಿಟಿಮೇಟ್ ಟ್ರಾಫಿಕ್. ಆಶ್ಚರ್ಯ ಆಗಿದೆ. ಕ್ಯಾಮ್ರಾ ಆನ್ ಮಾಡ್ತಾರೆ. ಸಂಪನ್ನ ನೋಡುವಾಗ ನನಗೆ ಅನಿಸುತ್ತೆ, ನಾನು ಪ್ರತಿದಿನ ಮೇಂಟೆನೆನ್ಸ್ ಅಂತ ಕೆಲಸ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಸಂಪದ ಸರ್ವರ್ ಏನಿದೆ ಸರ್ವರ್ನ ಡೈಲಿ ಮೇಂಟೈನ್ ಮಾಡಲೇಬೇಕು. ಇದೊಂಥರ 24/7 ಸರ್ವಿಸ್ ನಾನು ಮಾಡಿದಾಗ ಒಂದು ಒಳ್ಳೆ ಅನಾಲಜಿ ಯಾವ್ದು ಕೊಡ್ಬೋದು ಅಂದ್ರೆ, ಈಗ 24 ಗಂಟೆ ಚಾನೆಲ್ ರನ್ ಮಾಡಬೇಕು, ಅದನ್ನ ನೋಡ್ಕೋತಾನೆ ಇರಬೇಕು. ಈಗ ನೀವು ನೋಡಿರ್ಬೋದು, ಬಹಳ ದಿನಗಳಿಂದ ನಾನು ಬರೀತೀನಿ, ಎಲ್ಲರೂ ಬರೀತಾ ಇದ್ದಾರೆ, ನಾನು ನೋಡ್ತೀನಿ, ಓದ್ತೀನಿ, ಆದಾಯ ಕಾಮೆಂಟ್ಸ್ ಹಾಕ್ತೀನಿ, ಅದನ್ನ ನಾನೇ ಬರೀತಾ ಇಲ್ಲ. ಯಾಕೆ ಬರೀತಿಲ್ಲಪ್ಪ ಅಂದ್ರೆ ಈಗ ಈ 24 ಗಂಟೆ ಸರ್ವಿಸ್ ರನ್ ಮಾಡುವಾಗ ನಾವು ಹಿಂಗಡೆ ನೋಡ್ತಾ ಇರ್ಬೇಕು ಏನ್ ನಡೀತಾ ಇದೆ, ಸರ್ವರ್ ಮೇಂಟೈನ್ ಮಾಡೋದು. ಸರ್ವರ್ ನೋಡ್ತಾ ಇರ್ತೀವಿ ಯಾರ್ಯಾರು ಬರ್ತಾ ಇದೆ, ಯಾವ್ಯಾವ IP ಗಳಿಂದ ನಮಗೆ ಹಿಟ್ಸ್ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ. ಅಮೆರಿಕದಿಂದ ತುಂಬಾ ಜನ ಬರ್ತಾರೆ, ಇಂಡಿಯಾದಿಂದ ತುಂಬಾ ಜನ ಬರ್ತಾರೆ, ಎಲ್ಲೆಲ್ಲಿಂದ ಬರುತ್ತೆ, ಸಣ್ಣ ಸಣ್ಣ ಊರುಗಳಿಂದ ಎಲ್ಲ ಹಿಟ್ಸ್ ಬರುತ್ತೆ. ನಮ್ಗೆ ಆಶ್ಚರ್ಯ ಆಗುತ್ತೆ ನೋಡಿದ್ರೆ, ಇವರೆಲ್ಲ ಯಾವಾಗ ನೋಡ್ತಾರೆ, ಇವರೆಲ್ಲ ಯಾವಾಗ ನೋಡ್ತಾರೆ. ನಾವು ಬರ್ತಿದ್ದವ್ರಿಗೆಲ್ಲ ತಲುಪ್ತಾ ಇದೆ. ಅಕಸ್ಮಾತ್ ತಲುಪ್ತಿರ್ಲಿಲ್ಲ ಅಂದ್ರೆ ಐ ವುಡ್ ಹ್ಯಾವ್ ಬೀನ್ ದ ಫಸ್ಟ್ ಪರ್ಸನ್ ಟು ಸ್ಟಾಪ್ ಇಟ್. ತಕ್ಷಣ ನಿಲ್ಲಿಸ್ಬಿಡ್ತೀನಿ, ನಮ್ಗೆ ಯಾವ ತೊಂದರೆ ಇಲ್ಲ. ಸೊ ಈಗ ಇಷ್ಟು ವರ್ಷ ನಡೀತದೆ, ಇದರಿಂದ ಎಷ್ಟೊಂದು ಜನಕ್ಕೆ ಒಳ್ಳೇದಾಗಿದೆ, ಎಷ್ಟು ಜನ ಲೇಖಕರು ಬಂದಿದ್ದಾರೆ. ಮೊನ್ನೆ ರಶ್ಮಿ ಬರೆದಿದ್ದಾರೆ ಲೇಖಕ, ನೋಡಿರ್ಬೋದು. ಸಂಪದದಿಂದ ನಾನು ಒಂದು ರೀತಿ ಇದನ್ನು ಕಂಡುಕೊಂಡೆ. ಲೇಖನ ಬರೆಯುವಾಗ ಮುಖಪುಟಕ್ಕೆ ಹಾಕುವಾಗ ನನಗದು ಪ್ರೋತ್ಸಾಹ ಸಿಗೋದು. ಮತ್ತೆ ಕನ್ನಡಪ್ರಭ ಆಫೀಸ್ಗೆ ಹೋದಾಗ ಅವ್ರು ಹೇಳೋರು, ಆಫೀಸಲ್ಲಿ ಒಂದು ಲೇಖನ ನೋಡಿದಲ್ಲಿ ಮುಖಪುಟದಲ್ಲಿ ಖುಷಿ ಆಯ್ತು. ಇದು ತುಂಬಾ ಜನ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ರೈಟರ್ಸ್, ಎಷ್ಟೋ ಜನ ಮೊದಲು ಚೂರುಪಾರು ಬರ್ಕೊಂಡು ಪ್ರಾರಂಭ ಮಾಡೋದು, ಈಗ ಒಳ್ಳೆ ಬರಹಗಾರರಾಗಿದೆ. 7 ವರ್ಷಗಳಲ್ಲಿ ಸಾಕಷ್ಟು ಆಗೋದು. ಮೊದಲು ಪ್ರಾರಂಭ ಮಾಡಿದಾಗ ನನಗೆ ಇದು ಸುಮ್ಮನೆ ಒಂದು 15 ದಿನದ ಕೆಲಸ ಅನ್ಕೊಂಡಿದ್ದೆ. ಸಂಪದ ಒಂದು ಎಕ್ಸ್ಪೆರಿಮೆಂಟಲ್ ಇದು ಅಂತ ಹೇಳ್ಬೋದು. ಎಕ್ಸ್ಪೆರಿಮೆಂಟ್ ಆಗಿ ಪ್ರಾರಂಭ ಆಗಿ ನಾನೇನೋ ಕನ್ನಡ ಹೇಗೆ ಬರುತ್ತೆ ಟ್ರೈ ಮಾಡಿದೆ. ಕನ್ನಡ ಸರಿಯಾಗಿ ಬರ್ತಾ ಇರಲಿಲ್ಲ. ಅದಕ್ಕೆ ನಾನು ಎನ್ಕೋಡಿಂಗ್ ಅಂತ ಹೇಳ್ತೇನೆ, ಟೆಕ್ನಿಕಲ್ ಎನ್ಕೋಡಿಂಗ್ಗಳನ್ನೆಲ್ಲ ಬದಲಾಯಿಸಿ ಮತ್ತೆ ಒಂದಷ್ಟೆಲ್ಲ ಚೇಂಜಸ್ ಮಾಡಿ ದ್ರುಪಾಲ್ ಅಂತ ಪ್ಲಾಟ್ಫಾರ್ಮ್ ಇದೆ, ಅದರ ಮೇಲೆ ಪ್ರಯತ್ನ ಮಾಡ್ತಾ ಇದ್ದೆ. ಏನೋ ಮಾಡಕ್ ಹೋಗಿ ಇದು ಸರಿ ಮಾಡಿದೆ, ಸುಮ್ಮನೆ ಚೆಕ್ ಮಾಡಕ್ ಹೋಗಿ ಸರಿ ಮಾಡಿದೆ, ಕನ್ನಡ ಬರೋ ಹಾಗೆ ಮಾಡಿ. ಆಗ ಅನ್ನಿಸ್ತು ನಾನೇ ಒಂದಷ್ಟು ಏನಾದ್ರು ಬಂದು ಹಾಕೋಣ, ಸರ್ವರ್ ಅಲ್ಲಿ ಅದರ ಒಂದು ಶೇರ್ ಹೋಸ್ಟಿಂಗ್ ಸ್ಪೇಸ್ ಅಲ್ಲಿ ಹಾಕಿ ಯಾರಿಗಾದ್ರು ತೋರಿಸೋಣ ಹಾಕಿ. ನಾನು ನನ್ನ ಫ್ರೆಂಡ್ ಒಬ್ಬರು OLN ಸ್ವಾಮಿ ಪ್ರೊಫೆಸರ್ ಅವ್ರಿಗೆ ತೋರಿಸ್ದೆ. ಅವ್ರು ನೋಡಿದ್ರು, ನೋಡಿ ಹರಿ ಎಷ್ಟು ಚೆನ್ನಾಗಿದೆಯಲ್ಲ ಇದು, ಇನ್ನು ನಾನೇನಾದ್ರು ಹಾಕ್ಬೋದಾ, ನಾನೇನಾದ್ರು ಬರೀಬೋದಾ, ನಾನು ಯಾಕೆ ಆಗ್ಬೋದು. ಅವ್ರು ಒಂದಷ್ಟು ಆರ್ಟಿಕಲ್ಸ್ ಹಾಕಿ, ನಾನು ಇನ್ನೊಂದಷ್ಟು ಜನ ಸ್ನೇಹಿತರಿಗೆ ತಿಳಿಸಿದೆ, ಅವರೊಂದಷ್ಟು ಆರ್ಟಿಕಲ್ಸ್ ಹಾಕಿ, ಏನೋ ಒಂದಷ್ಟು ಮಾತುಕತೆ ಎಲ್ಲ ಶುರುವಾಯಿತು. ಇಂಟ್ರೆಸ್ಟಿಂಗ್ ಆಯ್ತು. ಒಂದು 15 ದಿನದಲ್ಲೇ ಎಷ್ಟೊಂದು ಜನ ಬರೀಲಿಕ್ಕೆ ಶುರು ಮಾಡಿದ್ರು. ನಾನು ಇದೇನಪ್ಪ ಅಂತ ನೋಡ್ತಾ ಇದ್ದೆ. ಬಟ್ ಆ ಟೈಮ್ ಹೇಗಿತ್ತಪ್ಪ ಅಂದ್ರೆ ಆಗ ಕನ್ನಡ ಬ್ಲಾಗ್ಸ್ ಅನ್ನೋದೇ ಇರಲಿಲ್ಲ.
ಒಂದು ಕನ್ನಡದಲ್ಲಿ ಬ್ಲಾಗ್ ಅಂತ ಇರಲಿಲ್ಲ. ಆ ಥರದ ಸಮಯ. ಆ ಟೈಮಲ್ಲಿ ಎಲ್ಲರೂ ಕಂಗ್ಲೀಷಲ್ಲಿ ಚಾಟ್ ಮಾಡ್ತಾರೆ. ನನಗೆ ಸಾಕಾಗೋಗ್ಬಿಟ್ಟಿತ್ತು, ರೋಸ್ ಹೋಗ್ಬಿಟ್ಟಿತ್ತು ನೋಡಿ. ಏನಾದರೂ ಕನ್ನಡದಲ್ಲಿ ಮಾತಾಡಿದ್ರೆ ಕಂಗ್ಲೀಷಲ್ಲಿ ಬರೀ ನಮ್ಗೆ ಓದೋದೆಷ್ಟು ಪೇನ್ ಅಂದರೆ ಬಹಳ ಕಷ್ಟ ಆಗುತ್ತೆ. ಸೊ ಯೂನಿಕೋಡ್ ಯೂಸ್ ಮಾಡಿ. ಯೂನಿಕೋಡ್ ಅದು ಟೆಕ್ನಾಲಜಿ ಸ್ಟ್ಯಾಂಡರ್ಡ್. ಯೂನಿಕೋಡ್ ಬಳಸಿ ಈಗ ನೀವು ಕನ್ನಡದಲ್ಲಿ ಟೈಪ್ ಮಾಡ್ತಿರಲ್ಲ, ಅದು ಯೂನಿಕೋಡ್ ಬಳಸಿ ಮಾಡ್ತೀವಿ. ಆ ಥರ ಮಾಡಿ ಅಂತ ಜನರಿಗೆ ಹೇಳೋದಕ್ಕೆ, ಅವ್ರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಇದು ಆಗಬಹುದು ಅಂತ ನಾನು ಹಾಗೆ ಬಿಟ್ಟೆ. ಇದಾಗಬಹುದು, ಜನ ಬರೀತಾ ಹೋಗ್ತಾರೆ. ಅದರಿಂದ ಒಂಚೂರು ಯೂನಿಕೋಡ್ ಕಂಟೆಂಟ್ ಬರುತ್ತೆ. ಕನ್ನಡದಲ್ಲಿ ಯೂನಿಕೋಡ್ ಕಂಟೆಂಟೇ ಇರಲಿಲ್ಲ ಇಂಟರ್ನೆಟ್. ಒಂದ್ಸಲ ಕಂಟೆಂಟ್ ಬರಲಿ. ಯಾಕಂದ್ರೆ ಗೂಗಲ್ ಸರ್ಚ್ ಮಾಡಿದ್ರೆ ಕನ್ನಡದಲ್ಲಿ ಏನು ಬರ್ತಾರೆ. ಸೊ ಬರಲಿ, ಒಂಚೂರು ಅದು ಬರಲಿ ಪ್ರಾರಂಭ. ಅದಕ್ಕೆ ಮುಂಚೆ ನಾನು ವಿಕಿಪೀಡಿಯಾ ವರ್ಕ್ ಮಾಡ್ತಿದ್ದೆ. ಇದೇ ಕಾರಣ ನನಗೆ ಕನ್ನಡ ಕಂಟೆಂಟ್ ಹೆಚ್ಚಾಗಬೇಕು ಇಂಟರ್ನೆಟ್ಲಿ ಅಂತ ನನಗೊಂದು ಆಸೆ ಇತ್ತು. ಸೊ ಸರಿ, ಸಂಪದ ಹಾಗೆ ಪ್ರಾರಂಭ ಆಯಿತು. ಜನ ಬರೆಯೋಕೆ ಶುರು ಮಾಡಿದ್ರು. ಬರ್ತಾ 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 ಒಂದು ಕ್ರಮೇಣ ಒಂದು 6 ತಿಂಗಳಲ್ಲಿ ದೊಡ್ಡದಾಗ್ಬಿಟ್ಟು ಇಷ್ಟು ಜನ ಬರೆಯೋಕೆ ಶುರು ಮಾಡಿದ್ರು ಅಂದರೆ ಸ್ವಲ್ಪ ನೀವು ಹೇಳಿದ್ರಲ್ಲ, ಒಂದು ಲೇಖನ ಬಂದಿತ್ತು ಚೆನ್ನಾಗಿರ್ಲಿಲ್ಲ ಅಂತ. ಸ್ವಲ್ಪ ಬೇಕಾದಷ್ಟು ಲೇಖನಗಳು ಬಂದಿದೆ ನಾನು ನೋಡಿರೋ ಮಟ್ಟಿಗೆ. ಹಾಗೆ 6 ತಿಂಗಳಲ್ಲೇ ಲೇಖನಗಳು ಬರೋಕೆ ಶುರು ಆಯಿತು. ಕೆಲವೊಂದೆಲ್ಲ ಸ್ವಲ್ಪ ಕಾಂಟ್ರವರ್ಷಿಯಲ್ ಅಂತ ಹೇಳಿ ಅದಕ್ಕೆ ಪ್ರತಿಕ್ರಿಯೆಗಳು ಉತ್ತರಿಸ್ತಿತ್ತು. 100 ಏನಪ್ಪಾ ಇದು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಇವ್ರನ್ನ ಹೇಗಪ್ಪ ನಾನು ಇದು ಮಾಡೋದು? ಎಲ್ರಿಗೂ ಅವ್ರು ಹೇಳಿದ್ದು ಸರಿ ಅಂತ ಅನ್ಸುತ್ತೆ, ಎಲ್ರಿಗೂ ತಾವು ಬರ್ದಿದ್ದು ಸರಿ ಅನ್ಸುತ್ತೆ. ಆದ್ರೆ ಇದನ್ನ ಒಂದು ನ್ಯೂಟ್ರಲ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾರೆ. ನಾನು ವಿಕಿಪೀಡಿಯಾದಲ್ಲಿ ಕೆಲಸ ಮಾಡುವಾಗ ಇದು ನನಗೆ ಚೆನ್ನಾಗಿ ತಿಳಿದು ಬಂದಿದ್ದು. ನ್ಯೂಟ್ರಲ್ ಪಾಯಿಂಟ್ ಆಫ್ ವ್ಯೂ, ಬಯಾಸ್ಡ್ ಆಗಿಲ್ಲ, ನ್ಯೂಟ್ರಲ್ ಪಾಯಿಂಟ್. ಇವರ ಕಡೆನೂ ಮಾತಾಡೋದಿಲ್ಲ, ಅವ್ರ ಕಡೆನೂ ಮಧ್ಯದಲ್ಲಿ. ಈಗ ಒಬ್ಬ ಜಡ್ಜ್ ಹೇಗೆ, ಒಬ್ರು ನ್ಯಾಯಾಧೀಶರು ಹೇಗೆ ನಿಷ್ಪಕ್ಷಪಾತವಾಗಿ ಏನು ಡಿಸಿಷನ್ ತಗೊಳ್ತಾರೆ. ಕೆಲವೊಂದ್ಸಲಿ ಅಷ್ಟೊಂದು ನ್ಯೂಟ್ರಲ್ ಆಗಿರ್ಲಿಕ್ಕಿಲ್ಲ, ಆದ್ರೆ ನ್ಯೂಟ್ರಲ್ ಆಗಿ ಇರೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಹಾಗೆ ಮಾಡಿ ಮಾಡರೇಷನ್ ಮಾಡೋದು ಮಾಡ್ತೇವೆ. 1-2 ವರ್ಷಗಳು ಚೆನ್ನಾಗಿ ನಡೀತು, ತುಂಬಾ ಚೆನ್ನಾಗಿ ನಡೀತಿತ್ತು. ತುಂಬಾ ಜನ ಬಂದರು, ತುಂಬಾ ಬರೆಯೋಕೆ ಶುರು ಮಾಡಿದ್ರು, ಬಹಳ ಚೆನ್ನಾಗಿತ್ತು. ಏನೇನೋ ಹೊಸ ಹೊಸದೆಲ್ಲ ಬಂತು. ಕೆಲವರು ಕವನಗಳು ಬರೀತಾ ಇದ್ರು, ಕೆಲವರು ಒಳ್ಳೊಳ್ಳೆ ಬರಹಗಳು ಬಂದರು, ಕೆಲವರು ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕೆ ಶುರು ಮಾಡಿದ್ರು. ಎಲ್ಲೋ ಅಮೆರಿಕಕ್ಕೆ ಹೋಗಿರ್ತಾರೆ, ಅಲ್ಲಿ ಪ್ಯಾಕ್ ದೋಸೆ ಮಾಡ್ಕೊಂಡು ತಿಂದಿದ್ರು. ಇಲ್ಲಾಂದ್ರೆ ಇಂಗ್ಲೆಂಡಲ್ಲಿರುವಾಗ ಅಮ್ಮ ಜೋಡಿಸಿಟ್ಟಿದ್ದು ಹಳೆ ಬಾಟ್ಲುಗಳು ನೆನಪಾಗಿದ್ದು, ಅದ್ರ ಬಗ್ಗೆ ಬರೆಯೋದು ತುಂಬಾ ಚೆನ್ನಾಗಿರೋದು. ನನಗೆ ಓದೋದು ಖುಷಿ ಆಗೋದು, ನನಗೇನೋ ಒಂದು ಇದೊಂದು ಹವ್ಯಾಸಿ ಯೋಜನೆ, ಹಾಬಿ ಪ್ರಾಜೆಕ್ಟ್ ಪ್ರಾರಂಭ ಮಾಡಿದ್ದು ಅಂತ ಅಂದ್ರೆ ಪ್ರತಿ ವರ್ಷನೂ ನಾವು ಇದು ಮುಂದಿನ ವರ್ಷ ಹೀಗೆ ಇರುತ್ತೆ ಅಥವಾ ಮುಂದಿನ ವರ್ಷ ಇರುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಮೋಸ್ಟ್ಲಿ ಮುಂದಿನ ವರ್ಷ ಇದನ್ನು ಕ್ಲೋಸ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಖರ್ಚು ಮಾಡ್ತಾ ಇದ್ವಿ ದುಡ್ಡೆಲ್ಲ. ಆಗ ಅಷ್ಟೊಂದು ಖರ್ಚಾಗ್ತಿರ್ಲಿಲ್ಲ. ಆಮೇಲೆ ಒಂದಷ್ಟು ಜನ ಸಹಾಯ ಕೂಡ ಮಾಡೋದು ನಡೀತಾ ಇತ್ತು. ಜನ ಬರೀತಾ ಇದ್ದ ಹಾಗೆ ಈ ತರ ಕಾಂಟ್ರವರ್ಸಿಗಳೆಲ್ಲ ಜಾಸ್ತಿ ಆಗ್ತವೆ. ಕೆಲವರಿಗೆ ಒಂದು ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ನನ್ನ ಅಭಿಪ್ರಾಯ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ, ಬೇಡ ಆದ್ರೆ ಬಿಡಿ ಅಂತಾರೆ. ಕೆಲವರು ಅವರ ಅಭಿಪ್ರಾಯನ ಬೇರೆಯವ್ರ ಮೇಲೆ ಹೇರೋದಕ್ಕೆ, ಕೆಲವರು ತುಂಬಾ ಅಫೆನ್ಸಿವ್ ಆಗಿ ಅಗ್ರೆಸಿವ್ ಆಗಿ ಬೇರೆಯವ್ರ ಮೇಲೆ ಹೇರೋದು ಪ್ರಯತ್ನ ಮಾಡ್ತಾರೆ. ಅದು ಕಷ್ಟ. ಅದು ಬಂದಾಗ ಆ ಕಮ್ಯುನಿಟಿಲಿರೋ ಇಂಟ್ರೆಸ್ಟ್ ಇದೆಯಲ್ಲ, ಸಮುದಾಯದಲ್ಲಿರೋ ಆಸಕ್ತಿನೇ ಜನರಿಗೆ ಕುಗ್ಗುತ್ತಾ ಹೋಗುತ್ತೆ. ಅದು ಸ್ವಲ್ಪ ದಿನ ಕಷ್ಟ. ತಪ್ಪು ಕೆಲವು ವರ್ಷಗಳಾದ್ಮೇಲೆ ಪ್ರತಿ ವರ್ಷ ನಾವು ಮಾತಾಡುವಾಗ ಹಾಗೆ ಮಾತಾಡ್ಕೊತಿದ್ವಿ. ಏನಂತಿದ್ವಿ, ಈ ವರ್ಷ ಉಳಿತಲ್ಲ, ಈ ವರ್ಷ ಮಾಡ್ತಾ ಇದೀವಲ್ಲ, ಇಷ್ಟಿಲ್ಲದೆ ಪ್ರತಿ ವರ್ಷ ಈಗ ಹೀಗೆ ನಡೆಸ್ಕೊಂಡು ಹೋಗುವಾಗ 1 ವರ್ಷ ನಾವು ಇದನ್ನು ಮುಂದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬಾರ್ದು. ಯಾಕೆ